ನನ್ನ ಗಂಡನಿಗೆ 5 ವರ್ಷದಿಂದ ಕಿಡ್ನಿ ಪ್ರಾಬ್ಲಮ್ ಇದ್ದಿತ್ತು. ಡಯಾಲಿಸಿಸ್ ಮಾಡ್ತಾ ಇದ್ದಿತ್ತು ಮಣಿಪಾಲಲ್ಲಿ. ಹೀಗೆ ಡಯಾಲಿಸಿಸ್ ಮಾಡ್ತಾ ಇರುವಾಗ ಅಲ್ಲಿ ಒಬ್ಬರು ಮೀಟ್ ಆಗಿ ಅವ್ರು ಹೇಳಿದರು, ನನಗೆ ಕೇರಳದಲ್ಲಿ ಟ್ರಾನ್ಸ್ಪ್ಲಾಂಟ್ ಆಯಿತು, ಕೇರಳಕ್ಕೆ ಹೋಗಿ ಟ್ರಾನ್ಸ್ಪ್ಲಾಂಟಿಗೆಲ್ಲ ರೆಡಿ ಮಾಡಿದ್ದೇವೆ. ಅಲ್ಲಿ 2 ವರ್ಷ ಆಯಿತು, ಅಲ್ಲಿ ಆಗಲಿಲ್ಲ ನಮಗೆ ಟ್ರಾನ್ಸ್ಪ್ಲಾಂಟ್. ಕಡೆಗೆ ನಾವು ಬ್ರಹ್ಮಾವರ ರಿಟರ್ನ್ ಬಂದಾಗ ನಮ್ಮ ನೇಬರ್ಸ್ ಅವ್ರು ಹೇಳಿದರು, ನಮಗೆ ಇಲ್ಲಿ ಏಜೆಯಲ್ಲಿ ಟ್ರಾನ್ಸ್ಪ್ಲಾಂಟ್ ಆಯಿತು. ಕಡೆಗೆ ಏಜೆಗೆ ಬಂದು ನಾನು ಪ್ರಶಾಂತ್ ಮಾರ್ಲ ಅವ್ರನ್ನ ಮೀಟಾಗಿ, ರಾಘವೇಂದ್ರ ನಾಯಕರಿಗೆ ಮೀಟಾಗಿ ನಾನು ನಾನು ನೋಡಿದ ರಿಪೋರ್ಟ್ ಎಲ್ಲ. ಅಷ್ಟೊತ್ತಿಗೆ ವಾರದಲ್ಲಿ 3 ಸಲ ಮಾಡ್ತಿದ್ದೆ ನಾನು ಡಯಾಲಿಸಿಸ್. ಡೋನರ್ ನನ್ನ ವೈಫು. ಕಡೆಗೆ ಇಲ್ಲಿ ಬಂದ ಕೂಡಲೇ ಎಲ್ಲ ಚೆಕಪ್ ಎಲ್ಲ ಮಾಡಿ ಲಾಸ್ಟಿಗೆ ಅವ್ರು ಹೇಳಿದರು, ಟ್ರಾನ್ಸ್ಪ್ಲಾಂಟ್ ಮಾಡುವ, ಎಲ್ಲ ಇದಾಗಿದೆ, ಮ್ಯಾಚಿಂಗ್ ಆಗಿದೆ ಬ್ಲಡ್ ಎಲ್ಲ ಅಂದರು. ಅಷ್ಟೊತ್ತಿನೊಳಗೆ ನನಗೆ ಬೇರೆ ಡಿಸೀಸ್ ಇತ್ತು, ಯಾವುದು ಕಿಡ್ನಿ ಒಳಗೆ, ಲೆಫ್ಟ್ ಕಿಡ್ನಿ ಒಳಗೆ ಒಂದು ಮಾಸ್ ಇತ್ತು. ಅದನ್ನು ಇವರು ಡಾಕ್ಟ್ರು ಫೈಂಡ್ ಔಟ್ ಮಾಡಿದರು, ಪ್ರಶಾಂತ್ ಮಾರ್ಲ ಸರ್ ಫೈಂಡ್ ಔಟ್ ಮಾಡಿ ಆ ಕಿಡ್ನಿ ರಿಮೂವ್ ಮಾಡಿದರು. ಮತ್ತೆ ಅವ್ರು ಹೇಳಿದರು, ಅದು ರಿಮೂವ್ ಮಾಡಿದ ನಂತರ ಕೂಡಲೇ ಹಾಕಲಿಕ್ಕಿಲ್ಲ, ಒಂದು ಸ್ವಲ್ಪ ಟೈಮ್ ನೋಡುವ, ಕಡೆಗೆ ನಮಗೆ ಟ್ರಾನ್ಸ್ಪ್ಲಾಂಟ್ ಮಾಡ್ತೇವೆ ಹೇಳಿದರು. ನಾವು ಅದನ್ನೇ ಫಾಲೋಅಪ್ ಮಾಡಿ ಅವರಿಗೆ ರೆಗ್ಯುಲರ್ ಚೆಕಪ್ಪಿಗೆ ಬರ್ತಾ ಇತ್ತು. ಸಾಧಾರಣ 7-8 ಮಂತ್ಸ್ ನಂತರ ಓಕೆ, ಈಗ ಇನ್ನೂ ಪರ್ಫೆಕ್ಟ್ ಆಗಿದ್ದಾರೆ, ಇನ್ನು ನಿಮಗೆ ಮತ್ತೆ ಪುನಃ ಅವರು ನಮಗೆ ಕ್ರಾಸ್ ಮ್ಯಾಚಿಂಗ್ ಎಲ್ಲ ಮಾಡಿ ಒಂದು ಡೇಟ್ ಕೊಟ್ಟು ಕಡೆಗೆ ಟ್ರಾನ್ಸ್ಪ್ಲಾಂಟ್ ಮಾಡಿದರು. ನಮಗೆ ರಾಘವೇಂದ್ರ ನಾಯಕ್ ಡಾಕ್ಟರ್ ನೆಫ್ರಾಲಜಿಸ್ಟ್ ಅವರು ಸಹ ಮಸ್ತ್ ಒಳ್ಳೆ ರೀತಿಯನ್ನು ಅಡ್ವೈಸ್ ಮಾಡಿ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ, ಅಷ್ಟು ಒಂದು ಕಾನ್ಫಿಡೆನ್ಸ್ ಕೊಟ್ಟಿದ್ದಾರೆ. ಕಡೆಗೆ ಟ್ರಾನ್ಸ್ಪ್ಲಾಂಟ್ ಮಾಡುವಾಗೂ ಹಾಗೆ ನಮಗೆ ಡಾಕ್ಟರ್ ನೋಡಿ ಅಷ್ಟು ನಂಬಿಕೆ. ನನಗೆ ಟ್ರಾನ್ಸ್ಪ್ಲಾಂಟಿಗೆ ಹೋಗುವಾಗ ಸಹ ನಾನು ಅಷ್ಟು ಖುಷಿಯಿಂದ ಹೋಗಿದ್ದೇನೆ. ಕಡೆಗೆ ಟ್ರಾನ್ಸ್ಪ್ಲಾಂಟ್ ಆದಮೇಲೆ ಸ್ವಲ್ಪ ಪೇಯ್ನ್ ಇರ್ತದೆ, ಅದೇನು ತೊಂದರೆ ಇಲ್ಲ, ಬಟ್ ಎಲ್ಲ ಡಾಕ್ಟರ್ಸು ಅಷ್ಟು ಒಳ್ಳೆ ರೀತಿ ಹೋಮ್ಲಿ ಫೀಲ್ ಬರೋ ಹಾಗೆ ನೋಡಿದ್ದಾರೆ. ಟ್ರಾನ್ಸ್ಪ್ಲಾಂಟ್ ಆದಮೇಲೆ ನನಗೀಗ ಹೆಲ್ದಿಯಾಗಿದ್ದೇನೆ. ಕ್ರಿಯಾಟಿನ್ ಟ್ರಾನ್ಸ್ಪ್ಲಾಂಟ್ ಆದ ನೆಕ್ಸ್ಟ್ ಇದರಲ್ಲಿ ಕ್ರಿಯಾಟಿನ್ 0.9 ಹೀಗೆ ಬರ್ತಾ ಇದೆ. ಮತ್ತು ಇಲ್ಲಿ ಬಂದಿದ್ದರಿಂದ ನಂಗೆ ತುಂಬ ಅನುಕೂಲ ಆಗಿದೆ. ಥ್ಯಾಂಕ್ಸ್ ಫಾರ್ ಪ್ರಶಾಂತ್ ಮಾರ್ಲಾ ಸರ್. ಏಜ್ ಹಾಸ್ಪಿಟಲಲ್ಲಿ ಎಲ್ಲ ಥರ ಟ್ರೀಟ್ಮೆಂಟು, ಯಾವುದೇ ಎಲ್ಲ ಸಿಬ್ಬಂದಿ ಸಹ ಒಳ್ಳೆ ರೀತಿ ಹೆಲ್ಪ್ ಮಾಡಿದ್ದಾರೆ.